ಹಲೋ ಸ್ನೇಹಿತರೆ, ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಕಾವೇರಿ ಅವರ ನಿಜವಾದ ಬದುಕಿನ ಬಗ್ಗೆ ನಿಮಗೆಷ್ಟು ಗೊತ್ತು ನೋಡಿ ಸ್ನೇಹಿತರೆ. ಕಾವೇರಿ ಅವರ ನಿಜವಾದ ಹೆಸರು ಪ್ರಿಯಾ ಆಚಾರ್. ಇವರಿಗೆ ಮದುವೆ ಕೂಡ ಆಗಿದ್ದು ಇವರ ಗಂಡನ ಹೆಸರು ಸಿದ್ದು ಮೂಲಿಮನೆ. ಇವರು ಕೂಡ ಸಿನಿಮಾ ರಂಗದಲ್ಲಿಯೇ ಇದ್ದಾರೆ. ಇವರು ಮೊದಲು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಎಂಬ ಧಾರಾವಾಹಿಯಲ್ಲಿ ನಟನ ತಮ್ಮನಾಗಿ ನಟಿಸಿದ್ದರು. ಇದು ಅವರಿಗೆ ಒಳ್ಳೆಯ ಸಕ್ಸಸ್ ಕೊಟ್ಟಿತ್ತು. ನಂತರ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಟಿಯ ತಮ್ಮನಾಗಿ ಕೂಡ ನಟಿಸಿದ್ದರು. ಇದು ಕೂಡ ಅವರಿಗೆ ಒಳ್ಳೆಯ ಹೆಸರೇ ತಂದುಕೊಟ್ಟಿತ್ತು. ಪ್ರಿಯಾ ಆಚಾರ್, ಸಿದ್ದು ಮೂಲಿಮನೆ ಅವರು ಇಬ್ಬರು ಒಂದು ಆಲ್ಬಮ್ ಸಾಂಗ್ನಲ್ಲಿ ನಟಿಸಿದ್ದರು. ಅದರಲ್ಲೇ ಇವರಿಗೆ ಇಬ್ಬರು ಗೆಳೆತನ ಆಗಿ ನಂತರ ಅದು ಪ್ರೀತಿಗೆ ಬದಲಾಗಿ ಇಬ್ಬರು ಕೂಡ ಹಸೆಮಣೆ ಏರಿದ್ದರು. ಇವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದಾರೆ ಎಂದು ಕೆಲವರು ಕಾಲೆಳೆದಿದ್ದಾರೆ. ಆದರೆ ಸಿದ್ದು ಮೂಲಿಮನೆ ಅವರಿಗೆ 32 ವರ್ಷ. ಹೌದು ಸ್ನೇಹಿತರೆ, ಇದು ಅವರು ಕೆಲವೊಂದು ಇಂಟರ್ವ್ಯೂವಲ್ಲಿ ಅವರೇ ಮನಬಿಚ್ಚಿ ಹೇಳಿಕೊಂಡಿದ್ದಾರೆ. ನನಗೆ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಆದರೆ ಅವರಿಗೆ ಏನು ಗೊತ್ತು, ನನ್ನ ನಿಜವಾದ ವಯಸ್ಸು ನನಗೆ 32 ವರ್ಷ ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ಆಂಕರ್ ಕೂಡ ಒಂದು ದಿಗ್ಭ್ರಮೆಗೊಂಡ. ಏನು, ನಿಜವಾಗ್ಲೂ ನಿಮಗೆ 32 ವರ್ಷ ಅಂತ ಹೇಳಿದಾಗ ಹೌದು, ನನ್ನ ವಯಸ್ಸೇ 32 ವರ್ಷ ಅಂತ ಹೇಳಿದ್ದಾರೆ. ಆದರೆ ಯಾರು ಸಹ ನಂಬಲ್ಲ ಬಿಡಿ ಅಂತ ಹೇಳಿ ಕಾಲೆಳೆದಿದ್ದಾರೆ. ಹೌದು, ಪ್ರಿಯಾ ಆಚಾರ್ ಅವರು ತಮ್ಮ ಪ್ರೀತಿಸಿ ಮದುವೆ ಆಗಿ ನಂತರ ಇಬ್ಬರು ಕೂಡ ಸುಖವಾಗಿ ಸಂಸಾರವನ್ನು ಮಾಡುತ್ತಿದ್ದಾರೆ. ಅವರು ಈಗ ಸಿನಿಮಾದಲ್ಲಿ ಹಾಗೂ ಸೀರಿಯಲ್ನಲ್ಲಿ ಎರಡರಲ್ಲೂ ಕೂಡ ಆ್ಯಕ್ಟ್ ಮಾಡುತ್ತಿದ್ದಾರೆ. ಪ್ರಿಯಾ ಆಚಾರ್ ಅವರು ಮೊದಲು ಗಟ್ಟಿಮೇಳ ಧಾರಾವಾಹಿಯಲ್ಲಿ ತಂಗಿಯ ಪಾತ್ರದಲ್ಲಿ ನಟಿಸಿದ್ದರು. ಇದೇ ಅವರಿಗೆ ಒಳ್ಳೆಯ ಸಕ್ಸಸ್ ಕೊಟ್ಟಿತ್ತು. ಅದನಂತರ ಅವರು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರೇ ಕೆಲವೊಂದು ಇಂಟರ್ವ್ಯೂವಲ್ಲಿ ಗಟ್ಟಿಮೇಳ ನನಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದೆ ಅಂತ ಹೇಳಿಕೊಂಡಿದ್ದಾರೆ. ಇದು ಇವರ ನಿಜ ಜೀವನದ ಬದುಕಾಗಿತ್ತು. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.